ಜನಮನದ ಪದ ಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಪ್ರೀತಿ ಪೂರ್ವಕ ಹೃದಯ ಪೂರ್ವಕ ಸ್ವಾಗತವನ್ನು. ನಮ್ಮ ತ್ರಿವಳಿ ರತ್ನಗಳಿಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ. ಹಾಗೆ ನಮ್ಮ ಸ್ಪರ್ಧಿಗಳಿಲ್ಲದೆ ಹೇಗೆ ಕಾರ್ಯಕ್ರಮ ಮುಂದುವರಿಯುತ್ತೆ? ಸಿಕ್ಕಾಪಟ್ಟೆ ಜೋಶಲ್ಲಿರುವಂತಹ ನಮ್ಮ ಎಲ್ಲ ಸ್ಪರ್ಧಿಗಳಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೆರಿ ವಾರ್ಮ್ ವೆಲ್ಕಮ್. ನಮ್ಮ ವಾದ್ಯ ವೃಂದದವರು ನೀವುಗಳಿಲ್ಲದೆ ನಮ್ಮ ಕಾರ್ಯಕ್ರಮ ಒಂದು ಹೆಜ್ಜೆ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವೆರಿ ವೆರಿ ಹಾರ್ಟಿ ವೆಲ್ಕಮ್. ಅನ್ಯಾಯಕಾರಿ ಬ್ರಹ್ಮ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಯಾವಾಗ್ಲೂ ವಿಭಿನ್ನವಾಗಿ ವೇದಿಕೆ ಮೇಲೆ ಕಾಣಿಸ್ಕೊಳ್ಳುವಂತಹ ನಮ್ಮ ನಾಗರಾಜ್ ಸೋಮ್ರಿ ಅವರು. ಬನ್ನಿ, ಜೋರ್ ಚಪ್ಪಾಳೆ. ಸಿರಿ ಗಂಧದೊನವೇ ಪರಿಮಳದ ಚಂದವರಿ ಗುಣದವನವೇ, ಪರಿಮಳದ ಚಂದವರಿ ಗುಣದವನವೇ. ಅಂದ ಸಿರಿ ಗಂಧದೊನವೇ ಪರಿಮಳದ ಚಂದವರಿ ಗುಣದವನವೇ, ಪರಿಮಳದ ಚಂದವರಿ ಗುಣದವನವೇ. ಚಂದವರಿ ಗುಣದಂತ ಧೀರಾಲರ್ಜುನರಾಯ, ಚಂದವರಿ ಗುಣದಂತ ಹೊಳಪ ನೋಡಿದರೆ ಜೋಗಿಯ ಲಿಂಬಿಯ ಹೊಳೆನಾಂಗಿ.
ಸೋಮ್ರಿ ಅವರೇ, ನಮಸ್ತೆ. ನೀವು ವೇದಿಕೆ ಮೇಲೆ ಬಂದಾಗೆಲ್ಲ ಇಷ್ಟೊಂದು ಕಲರ್ಫುಲ್ ಆಗಿ ಬರ್ತೀರಿ, ನೋಡೋದಕ್ಕೆ ಒಂದು ಚಂದ ನಿಮ್ಮನ್ನ. ಅರ್ಚನಾ ಮ್ಯಾಮ್. ತೋಮ್ರಿ ಅವರೇ ನಮಸ್ತೆ ಮೇಡಮ್. ನಮಸ್ತೆ. ಮುಂದೊಂದು ದಿನ ನೀವು ಅದನ್ನು ನುಡಿಸ್ಕೊಂಡು ಯಾವುದಾದ್ರೂ ಒಂದು ಹಾಡನ್ನು ಕೇಳೋದಕ್ಕೆ ನಾನು ತುಂಬ ಆಸೆ ಪಡ್ತೀನಿ. ಅವಕಾಶ ಬಂದಾಗ ಇನ್ಸ್ಟ್ರೂಮೆಂಟನ್ನು ನುಡಿಸ್ಕೊಳ್ತಾ ಹಾಡೋ ಪ್ರಯತ್ನ ಮಾಡಿ. ಅದೊಂದು ಬೇರೆಯ ಫ್ಲೇವರನ್ನು ಕೊಡುತ್ತೆ ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ. ಆಯ್ತು, ನುಡ್ಸ್ಕೊಂಡು ಆಡ್ತೀವಿ. ಹಾಂ, ಇವತ್ತಿನ ಹಾಡು ತುಂಬ ಚೆನ್ನಾಗಿ ಹಾಡಿದ್ರಿ. ಆಲಾಪ್ ಮಾಡುವಾಗ ಮಾತ್ರ ಸ್ವಲ್ಪ ಎಲ್ಲೋ ನಿಮಗೆ ಒಂದೆರಡು ಜಾಗದಲ್ಲಿ ಕಷ್ಟ ಆಯಿತು ಅಂತ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಹೆಚ್ಚು ವೇರಿಯೇಷನ್ಗಳಿರೋವಂಥ ಹಾಡನ್ನು ಆಯ್ಕೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದನ್ಸುತ್ತೆ. ಯಾಕಂದರೆ ಇದು ಪಲ್ಲವಿ ಚರಣ ಎಲ್ಲ ಒಂದೇ ಟ್ಯೂನಲ್ಲೇ ಇತ್ತು. ಇನ್ನು ನಿಮ್ಮ ಕಂಠದಲ್ಲಿ ಆ್ಯಕ್ಚುಲಿ ನಿಮ್ಮ ರೇಂಜ್ ತೊಂದರೆ ಇಲ್ಲ, ಸಂಗತಿಗಳು ನುಡಿತಾವೆ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನೀವು ಇನ್ನೂ ಕಷ್ಟದ ಹಾಡುಗಳನ್ನ ಆರಿಸ್ಕೋಬೋದು ಮುಂಬರುವ ದಿನಗಳಲ್ಲಿ. ಆಯಿತಾ? ದೇವ್ರ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜ್. ಇದೊಂದು ಮೂಲ ಜನಪದ ಗೀತೆ, ಅರ್ಜುನ ಜೋಗಿ ಕತೆ. ಅರ್ಜುನ ಎಂಥ ವೀರ ಅಂತಂದರೆ ಯಾವತ್ತು ಬೆನ್ನು ತೋರಿಸ್ತಾನಲ್ಲ ಅವನು, ಯಾರಿಗೂ ಬೆನ್ನು ತೋರಿಸ್ತಾನಲ್ಲ. ಪಾರ್ವತಿ ಕೇಳ್ತಾಳೆ ಅವ್ನು ಬೆನ್ನು ನೋಡಬೇಕಲ್ಲ ಅಂತ. ಶಿವ ಏನು ಮಾಡ್ತಾನೆ, ಅದಕ್ಕೋಸ್ಕರ ಆಯಿತು ಬಿಡು ಅಂತ ಹೇಳಿ ಮಲ್ಲಯುದ್ಧ ಆಯೋಜನೆ ಮಾಡಿ ಮಲ್ಲಯುದ್ಧದಲ್ಲಿ ಬೇಕಂತ ಸೋತು ಶಿವ ನೆಲದಲ್ಲಿ ಮಲಗಿ ಅರ್ಜುನನ ಮೇಲಾಕ್ಕೊಂಡು ಪಾರ್ವತಿಗೆ ನೋಡಮ್ಮ ಬೆನ್ನು ಅಂತ ತೋರಿಸ್ತಾಳೆ. ಅಂಥ ವೀರ. ಈ ಹೆಂಡತಿ ಹತ್ರ ಪಗಡೆ ಆಡ್ಬೇಕಾದ್ರೆ ಸೋತ್ಬಿಟ್ಟು ದ್ರೌಪದಿ ಹತ್ರ ಪಂದ್ಯ ಕಟ್ಕೊಂಡಿರ್ತಾರೆ. ಯಾರ ಜೊತೆ ಸೋತರೂ ಸಹಿಸ್ಕೊಳ್ತಾನೆ, ಹೆಂಡತಿ ಹತ್ರ ಸೋತ್ರೆ ಸಹಿಸ್ಕೊಳ್ಳಲ್ಲ ಗಂಡ. ಸೋತ್ ಬಿಡ್ತಾನೆ. ಪಂದ್ಯ ಏನಂದರೆ ನೀನು ಜೋಗಿಯಾಗಿ ಹೋಗಬೇಕು ಅಂತ. ಆಗ ಅವನು ಪಂದ್ಯ ಸೋತಿದ್ದಕ್ಕೆ ಜೋಗಿಯಾಗಿ ಊರೂರಿಗೆ ಹೋಗಬೇಕು. ಆ ಊರೂರು ಕೇರಿ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಹೆಣ್ಮಕ್ಳೆಲ್ಲ ನೋಡಿ ಇಂಥ ಸುಂದರ ಅವನಲ್ಲಪ್ಪ ಇವನು, ಹೆಂಗಿದಾನಲ್ಲ ಇವನು, ಯಾರು ಸನ್ಯಾಸಿ ಮಾಡಿದವರು ಇವರು ಅಂತ ಅಲ್ವಾ. ಸನ್ಯಾಸಿ ಯಾರು ಮಾಡಿದವರು, ಇವನು ತಾಯವ ಇವನು ಹೆಂಗೆ ಬಿಟ್ಟು ಸುಮ್ಮನೆ ಇದ್ದಾಳೆ, ಮದುವೆಗಿದ್ವೆ ಮಾಡಲಾರ್ದ ಅಂತ. ಆ ಸನ್ನಿವೇಶದಲ್ಲಿ ಈ ತಂಬೂರಿ ಇಟ್ಕೊಂಡು ಹಾಡ್ತಾ ಇರುವಂಥ ಅರ್ಜುನ ಜೋಗಿ ಪದ ಭಾಳ ಅರ್ಥಪೂರ್ಣವಾದಂಥ ಸಾಹಿತ್ಯ. ಆ ಹೋಲಿಕೆಗಳಿದೆಯಲ್ಲ, ಕಣ್ಣುಗಳ ಹುಬ್ಬು ನೋಡಿರೇ ಜೋಗೈನ ನಿಂಬಿಯ ಹೋಳಿನಂಗೆ, ಆ ನಿಂಬೆ ಹೋಳಿರುತ್ತಲ್ಲ ಆ ರೀತಿ ಇದೆ ಅಂತ. ಕಣ್ಣುಗಳ ಹೊಳಪ ನೋಡಿದರೆ ಜೋಗಿಯ ನಿಂಬಿಯ ಹೋಳಿನಂಗೆ. ವರ್ಣನೆ ಇದೆಯಲ್ಲ, ವರ್ಣನೆ ನೋಡಿ. ಆಮೇಲೆ ಸಿನಿಮಾದಲ್ಲೆಲ್ಲ ಹಂಸಲೇಖ ಸರ್ ಎಲ್ಲ ಬಳಸ್ಕೊಂಡಿದ್ದಾರೆ ನೋಡಿ. ತೊಂಡೆ ಹಣ್ಣು ತುಟಿಯಲ್ಲಿ ದಾಳಿಂಬೆ ಕಾಳು ಬಾಯಲ್ಲಿ. ನಮ್ಮ ಜನಪದರು ಯಾವತ್ತೂ ಹೇಳ್ಬಿಟ್ಟವ್ರೆ, ನೀನು ಅವನ ಜೋಗೈನ ಹಲ್ಗಳು ದಾಳಿಂಬೆ ಕಾಳು ಅಂತ. ಅಲ್ಲ, ನೀವು ಹೇಳಿದ್ದು ಎಷ್ಟು ಅಪರೂಪವಾಗಿದೆ ಅಂದರೆ, ಯೂಶ್ವಲಿ ನಾವು ಹಿಸ್ಟ್ರಿ ತಗೊಂಡು ನೋಡ್ತಾ ಹೋದರೆ ಸಾಹಿತ್ಯದ್ದು, ಅದು ಜನಪದ ಆಗಿರಲಿ ಬೇರೆ ಇನ್ನೊಂದಾಗಿರಲಿ, ಯೂಶ್ವಲಿ ಹೆಣ್ಣು ಮಕ್ಕಳನ್ನ ಉಪಮೆಗಳಿಂದ ಹೋಲಿಕೆ ಮಾಡಿ ವರ್ಣನೆ ಮಾಡ್ತಾರೆ. ಇದರಲ್ಲಿ ಗಂಡಸನ್ನ ಎಲ್ಲದಕ್ಕೆ ಹೋಲಿಸಿ ವರ್ಣನೆ ಮಾಡೋದು ಎಷ್ಟು ಅಪರೂಪವಾಗಿದೆ. ಅರ್ಜುನ ಬಹಳ ಸೌಂದರ್ಯವಂತ, ಹಾಗಾಗಿ ಅವನು ವರ್ಣನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ಬಹಳ ಚೆನ್ನಾಗಿತ್ತು ಹಾಡು. ತೋಮ್ರಿ ಅವರೇ ಸರ್ ನಮಸ್ತೆ. ಈ ಹಾಡನ್ನ ಡಾಕ್ಟರ್ ಮಹದೇವ ಸ್ವಾಮಿ, ಹೌದು ಸರ್, ಮಳವಳ್ಳಿ ಮಹದೇವ ಸ್ವಾಮಿ ತುಂಬಾ ಫೇಮಸ್ ಮಾಡಿದ್ದ ಹಾಡು. ಹಾಡು. ಅದೇ ವೇಷಭೂಷಣದಲ್ಲಿ ನೀವು ಸಹ ಕಾಣ್ತಾ ಇದ್ದೀರಿ, ಅಚ್ಚುಕಟ್ಟಾಗಿ ಆಡಿದ್ರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಕಲರ್ಫುಲ್ ಹಾಡಿನೊಂದಿಗೆ ನಿಮ್ಮನ್ನ ವೇದಿಕೆ ಮೇಲೆ ನೋಡೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದೆ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮತ್ತಿಕುಂಟೆ ಕೃಷ್ಣ ಅವರು. ಬನ್ನಿ ಜೋರಾದ ಚಪ್ಪಾಳೆ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಹೊತಿಕೆತ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓತಿಕೆತ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಹೊತ್ತು ಮುಳುಗೋ ಹೊತ್ತಿನ
ಹೊತ್ತಿನಾಗ ಎತ್ತಿ ಮೇಲೆತ್ತಿ ನೋಡಿದಾಗ ಮುತ್ತು ಮುಳುಗೋ ಹೊತ್ತಿನಾಗ ಎತ್ತಿ ಮೇಲೆತ್ತಿ ನೋಡಿದಾಗ ಕೆರೆ ಕೋಳಿಗಳ ಹಿಂಡು ಕಿಲಕಿಲನೆ ಸಾಗುತ್ತಿತ್ತು. ಕೆರೆ ಕೋಳಿಗಳ ಹಿಂಡು ಕಿಲಕಿಲನೆ ಸಾಗುತ್ತಿತ್ತು. ಮುತ್ತು ಮುಳುಗೋ ಹೊತ್ತಿನಾಗ ಎತ್ತಿ ಮೇಲೆತ್ತಿ ನೋಡಿದಾಗ ಕೆರೆ ಕೋಳಿಗಳ ಹಿಂಡು ಕಿಲಕಿಲನೆ ಸಾಗುತ್ತಿತ್ತು. ನಂಗೊಂದು ಮಟ್ಟೆ ನಿಂಗೊಂದು ಮಟ್ಟೆ, ನಂಗೊಂದು ಮಟ್ಟೆ ನಿಂಗೊಂದು ಮಟ್ಟೆ, ಕೆರೆ ಕೋಳಿ ಅಂತ ಕರೆದೇ ಬಿಟ್ಟೆ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು. ಬಿಲಿ ಮೇಲೆ ಬಣ್ಣ ಬಣ್ಣದ ಇಟ್ಟೆಗಳ ಪರದಾಟ, ಗುಡಿ ಗೋಪುರದ ಮ್ಯಾಲೆ ರಂಗು ರಂಗಿನ ಹಕ್ಕಿಗಳಾಟ. ಬಿಲಿ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪರದಾಟ, ಗುಡಿ ಗೋಪುರದ ಮ್ಯಾಲೆ ರಂಗು ರಂಗಿನ ಹಕ್ಕಿಗಳಾಟ. ಆ ರಂಗನ ತಿಟ್ಟಿಗೂ ಕೂಡ, ಆ ರಂಗನ ತಿಟ್ಟಿಗೂ ಕೂಡ ರಜೆ ಹಾಕಿ ಹೋದವಲ್ಲ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು. ಕಾಡು ಮೇಯಿಸಲು ನಾನು ಕಾಡು ಕಣಿವೆ ಹಲಿದಾಗ ನರಿಮೊಲ ಜಿಂಕೆಗಳು ಎಲ್ಲಂದರಲ್ಲಿ ಹಾಡುತ್ತಿದ್ದವು. ಕಾಡು ಮೇಯಿಸಲು ನಾನು ಕಾಡು ಕಣಿವೆ ಹಲಿದಾಗ ನರಿಮೊಲ ಜಿಂಕೆಗಳು ಎಲ್ಲಂದರಲ್ಲಿ ಹಾಡುತ್ತಿದ್ದವು. ಆ ಜಿಂಕೆ ನೋಡಬೇಕಂದ್ರೆ, ಆ ಜಿಂಕೆ ನೋಡಬೇಕಂದ್ರೆ ಜೂಗೋಗಿ ಕಾಸು ಕೊಡ್ಬೇಕಲ್ಲ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು. ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓತಿಕೆತ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು, ಕಣ್ಣಿಗೆ ಕಾಣದಾದವು, ಕಣ್ಣಿಗೆ ಕಾಣದಾದವು, ಕಣ್ಣಿಗೆ ಕಾಣದಾದವು. ಕೃಷ್ಣಮೂರ್ತಿ ಅವರೇ ಹೇಗಿದ್ದೀರಿ? ಹೇಗೆ ಹಾಡಿದ್ರಿ? ನಿಮ್ಗೆ ಹೇಗೆ ಅನಿಸ್ತು? ಕಲಿಯಕ್ಕೆ ಬಂದಿರೋ ವಿದ್ಯಾರ್ಥಿ ಕಲಿತಾ ಇದ್ದೀನಿ ಅನಿಸ್ತು. ಹೌದಾ? ಅಪ್ಪ ವೆರಿ ಸ್ಮಾರ್ಟ್. ನಮ್ಮ ಸ್ಪರ್ಧಿಗಳೆಲ್ಲ ಫುಲ್ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ. ಅರ್ಚನಾ ಮ್ಯಾಮ್, ಇದು ಬಹುಶಃ ಆಧುನಿಕ ಜನಪದ ಸಾಹಿತ್ಯ ಅಂತ ಅಂದ್ಕೊಳ್ತೀನಿ. ಅದೇನೋ ಝೂ ಅಂತೆಲ್ಲ ಬಂತು ಕೊನೆಯಲ್ಲಿ. ಓದಿಕೆ ಅಂತ ಎಲ್ಲ ಬಂತು ಮಧ್ಯದಲ್ಲಿ. ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓತಿಕೆತ. ಬಟ್ ಒಳ್ಳೆ ಸಂದೇಶ ಇದೆ ಸಾಹಿತ್ಯದಲ್ಲಿ. ಇವತ್ತು ನಿಮ್ಮದು ಆ್ಯಕ್ಚುಲಿ ನೀಟ್ ಪ್ರೆಸೆಂಟೇಷನು. ಫಸ್ಟ್ ಪಲ್ಲವಿ ಎಲ್ಲ ಪರ್ಫೆಕ್ಟಾಗಿ ಆಡಿದ್ರಿ. ಓಕೆ, ಎಲ್ಲೂ ಶಾರ್ಪ್ ಆಗ್ತಿಲ್ಲ, ಫ್ಲ್ಯಾಟ್ ಆಗ್ತಿಲ್ಲ ಅಂತ ಖುಷಿ ಪಟ್ಕೊಂಡೆ. ಚರಣದಲ್ಲಿ ನ ಅದು ಹಾಡುವಾಗ ಮತ್ತೆ ಒಂದೆರಡು ಮೂರು ಕಡೆ ಸ್ವಲ್ಪ ಶಾರ್ಪ್ ಆಯಿತು. ನಂಗೊಂದು ಮಟ್ಟೆ ನಿಂಗೊಂದು ಮಟ್ಟೆ. ಇನ್ನೂ ಹೆಚ್ಚು ಫೋಕಸ್ ಮಾಡಿ, ಯಾಕಂದರೆ ಒಳ್ಳೆ ಗಾಯಕರು ಇನ್ನೂ ಮುಂದಕ್ಕೆ ಹೋಗಬೇಕು ಅಂತ ನಮ್ಮ ಆಸೆ. ಆಯಿತಾ? ಇನ್ನು ಹೆಚ್ಚು ಫೋಕಸ್ ಮಾಡಿ ಶ್ರುತಿ ಕಡೆ. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಇದೊಂದು ಆಧುನಿಕ ಜನಪದ ಶೈಲಿ ಗೀತೆ. ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಬರೆದು, ಈಗ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರಲ್ವ, ಒಳ್ಳೆ ಸಾಹಿತ್ಯ. ಒಂದು ಸಣ್ಣ ಏನಂದರೆ, ಆ ಝೂಗೆ ಹೋಗೋದು ಬದಲು ಮೃಗಾಲಯಕ್ಕೆ ಹೋಗಬೇಕು ಅಂತ ಹಾಡು ಸೇರಿಸ್ಬೋದಲ್ವಾ ಅಲ್ವಾ? ಒಂದು ಸಣ್ಣ ಕರೆಕ್ಷನ್, ಅವ್ರು ತಪ್ಪು ತಿಳ್ಕೊಳ್ಳೋದು ಬೇಡ. ಅದು ಹೇಳಿಬಿಟ್ರೆ ಅದೊಂಥರ ಜನಪದನೇ ಅಂತ ಅನ್ಸ್ಕೊಂಡ್ಬಿಡುತ್ತೆ. ರಚನಾಕಾರರು ತಪ್ಪು ತಿಳ್ಕೊಳ್ಳೋದು ಬೇಡ, ಇನ್ನೆಲ್ಲ ಓಕೆ, ಇನ್ನು ಬೇರೆ ಏನು ವಿಷಯ ಇಲ್ಲ. ಚೆನ್ನಾಗಿ ಹಾಡಿದ್ರಿ,
ಒಳ್ಳೆ ಮೆಸೇಜ್ ಇದೆ. ಧನ್ಯವಾದಗಳಪ್ಪ. ಥ್ಯಾಂಕ್ ಯು ಸೋ ಮಚ್ ವೇಮ್ಗಲ್ ಸರ್. ಕೃಷ್ಣ ಅವರೇ, ನೀವು ಕೋಲಾರ ಭಾಗದಿಂದ ಬಂದವರು, ಹಾಗಾಗಿ ಗೊಲ್ಲಳ್ಳಿ ಶಿವಪ್ರಸಾದನ್ನ ನೆನೆಸ್ಕೊಂಡ್ರಿ ನೀವು. ಯಾಕೆ ಗೊತ್ತಾ, ಒಳ್ಳೆ ಸಾಹಿತ್ಯ ಮೇಡಮ್ ಇದು. ಯಾಕಂದರೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ನೋಡಿ, ಈಗೆಲ್ಲ ಕಾಂಕ್ರೀಟ್ ಕಾಡೋಗೋಯ್ತು ಬೆಂಗಳೂರಲ್ಲಿ. ಎಷ್ಟು ಜನ ಮಕ್ಕಳಿಗೆ ಗುಬ್ಬಚ್ಚಿ ಗೊತ್ತಿದೆ, ಓತಿ ಖ್ಯಾತ ಅಂದರೆ ಗೊತ್ತಿದೆ. ಸಂಜೆ ಆದ ತಕ್ಷಣವೇ ಅವ್ರ ಕಲ್ಪನೆ, ಗೊಲ್ಲಳ್ಳಿ ಶಿವಪ್ರಸಾದ್ ಅವ್ರ ಕಲ್ಪನೆ, ಎತ್ತು ಎಮ್ಮೆಗಳೆಲ್ಲ ಬರ್ತಾ ಇದ್ದಿದ್ದು, ಹಕ್ಕಿಗಳು ಹಾರಾಟ ಮಾಡ್ತಾ ಇದ್ದಿದ್ದು, ಬೆಳಗಿನ ಜಾವ ಗುಬ್ಬಚ್ಚಿಗಳ ಕಲರವ ಎಲ್ಲ ಮಾಯ ಆಗೋಯ್ತಲ್ಲ ಅಂತ. ಅಂದರೆ ಕಣ್ಣು ಮುಂದೆ ಇದ್ದ ಜಿಂಕೆ ಕಣ್ಮರೆ ಆಯಿತು, ಅದನ್ನು ಝೂಗೋಗಿ ನೋಡಬೇಕಾದಂಥ ಪರಿಸ್ಥಿತಿ. ಅದೇ ಥರ ಇನ್ನೊಂದು ಹಾಡು, ಒಳ್ಳೆ ಹಾಡು ಕೊಟ್ಟಿದ್ದಾರೆ, ಅಮೇರಿಕಾದ ಲಾಂಛನದಲ್ಲಿ ಜನ 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 ಕಾಂಚನದಲ್ಲಿ ಅಂತ. ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಹಾಡು, ನೀಟ್ ಪ್ರೆಸೆಂಟೇಷನ್ ನಿಮಗೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ಸ್. ಹುಟ್ಟಿ ಬಂದಲ್ಲೇ ಶ್ರೀಗೌರ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸುಮಾ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಹುಟ್ಟಿ ಬಂದಲ್ಲೇ ಶ್ರೀಗೌರ ಭೂಲೋಕಕ್ಕೆ ನೀನು, ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ, ಅಯ್ಯೋ ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ. ಹುಟ್ಟಿ ಬಂದಲ್ಲೇ ಶ್ರೀಗೌರ ಭೂಲೋಕಕ್ಕೆ ನೀನು, ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ, ಅಯ್ಯೋ ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ. ಹುಟ್ಟಿ ಬಂದಲ್ಲೇ ಶ್ರೀಗೌರ ಭೂಲೋಕಕ್ಕೆ ನೀನು, ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ, ಅಯ್ಯೋ ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ.
ಹಾಗಾದ್ರೆ ನಮ್ಮ ಜನಪದರ ಹೆಣ್ಣು ಮಗಳು ಯಾರಿಗೆ ಒಲಿತಾಳೆ ನೋಡೋಣವಾ? ಪರಶಿವನಿಗೆ ಕೊಡಲೇನೆ ಎಲೆ ಗೌರ ನಿನ್ನ, ಪರಶಿವನಿಗೆ ಕೊಡಲೇನೆ ಎಲೆ ಗೌರ ನಿನ್ನ, ಕೊಟ್ಟಾರೆ ಕೊಡಲವ್ವ ಲಿಂಗ ನಮದಾಯ್ತು, ಅಯ್ಯೋ ಕೊಟ್ಟಾರೆ ಕೊಡಲವ್ವ ಲಿಂಗ ನಮದಾಯ್ತು, ಕೊಟ್ಟಾರೆ ಕೊಡಲವ್ವ ಲಿಂಗ ನಮದಾಯ್ತು, ಅಯ್ಯೋ ಕೊಟ್ಟಾರೆ ಕೊಡಲವ್ವ ಲಿಂಗ ನಮದಾಯ್ತು. ಸುಮಾ ಹಾಯ್. ಹಾಯ್ ಮ್ಯಾಮ್. ಚಂದ ಕಾಣಿಸ್ತಿದ್ದೀರಾ? ಥ್ಯಾಂಕ್ ಯು. ಓಕೆ, ನಿಮ್ಮ ಚಂದ ಕಾಣಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಮ್ಯಾಮ್ ಇವತ್ತು ಯಾರು ನಮ್ಮ ಹತ್ರ ಜಾಸ್ತಿ ಹೇಳಿಸ್ಕೊಳ್ತಾ ಇಲ್ಲ, ಅಲ್ವಾ? ಅದೇ ಖುಷಿ. ಇವತ್ತು ನೋಟಿಸ್ ಮಾಡಿದೆ ಈಕೆದೊಂದು ಪ್ಲಸ್ ಪಾಯಿಂಟ್ ಇದೆ. ಅದನ್ನು ನಾನು ಕೇವಲ ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಲ್ಲಿ ಅವ್ರು ಹಾಡುವಾಗ ನಾನು ಕೇಳಿದ್ದೀನಿ. ಅಂದರೆ ಇವನ್ ರೆಕಾರ್ಡಿಂಗ್ ಮಾಡ್ತಾ ಆ ಮೈಕ್ ಸಿಂಗಿಂಗ್ ಅಂತ ಹೇಳ್ತೀವಿ, ಒಂದು ಜನರಲ್ ಸಿಂಗಿಂಗ್ ಒಂದಿರುತ್ತೆ, ಮೈಕ್ ಸಿಂಗಿಂಗ್ ಅಂತ ಬೇರೆ ಇರುತ್ತೆ. ಯಾವಾಗ ಉಸಿರು ತಗೋತಾರೆ ಗೊತ್ತೇ ಆಗಲ್ಲ. ಈ ಕೆಲವರು ಹಾಡುವಾಗ ನಮ್ಮ ವೇದಿಕೆಯಲ್ಲ ಭಾಳಷ್ಟು ಜನ ಅಂತ ಉಸಿರು ತಗೊಳ್ಳೋದು ಗೊತ್ತಾಗತ್ತೆ, ಕೇಳಿಸತ್ತೆ. ಈಕೆ ಎಲ್ಲಿ ಉಸಿರು ತಗೋತಾಳೆ ಗೊತ್ತೇ ಆಗಲ್ಲ, ಶಬ್ದನೇ ಬರಲ್ಲ. ಅದು ಬಹುಶಃ ಆಕೆಗೂ ಗೊತ್ತಿಲ್ಲ ಅನ್ಸತ್ತೆ, ಅವಳಲ್ಲ ಆ ಶಕ್ತಿ ಇರೋದು. ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ, ಅಯ್ಯೋ ಯಾರಿಗೆ ಕೊಡಲವ್ವ ಎಲೆ ಗೌರ ನಿನ್ನ. ನಿನ್ನಲ್ಲಿ ಆ ಸ್ಪೆಷಲ್ ಕ್ವಾಲಿಟಿ ಇದೆ, ಅದನ್ನು ಉಳಿಸ್ಕೊಂಡು ಹೋಗು. ಯಾಕಂದರೆ ನೀನು ಬೇಕಿದ್ರೆ ಪಿ ಬಿ ಎಸ್ ಅವರ ಹಳೆಯ ಹಾಡುಗಳನ್ನು ಕೇಳಿಸ್ಕೊ. ಅವ್ರು ಎಲ್ಲಿ ಉಸಿರು ತಗೋತಾರೆ ಅವಾಗೆಲ್ಲ ಅವು ಇವಾಗೆಲ್ಲ ಉಸಿರುಗಳನ್ನು ಮಾಡ್ತಾರೆ, ಎಡಿಟ್ ಮಾಡಿ ಕಟ್ ಮಾಡಿ ತೆಗಿತಾರೆ. ನಾವು ಉಸಿರು ತಗೊಂಡಿರೋದೆಲ್ಲಿ ಕೇಳಿಸ್ದೇ ಇರೋ ಥರ ಮಾಡ್ತಾರೆ ಟೆಕ್ನಾಲಜಿ. ಅವಾಗ ಇರಲಿಲ್ಲ ಆ ಟೆಕ್ನಾಲಜಿ. ಬಟ್ ಅವರು ಒಂದು ಕಡೆ ಕೇಳಿಸಲ್ಲ ಅವ್ರು ಎಲ್ಲಿ ಉಸಿರು ತಗೋತಾರೆ ಅಂತ. ಇವಳು ಮೈಕಲ್ಲಿ ಹಾಡ್ತಾಯಿದ್ರೆ ಏನೋ ಯಾರೋ ಎಡಿಟ್ ಮಾಡಿ ಅದನ್ನು ಹಾಕ್ತಿದ್ದಾರೆ ಅನ್ನೋ ಥರ ಇದೆ. ವೆರಿ ಗುಡ್ ಕ್ವಾಲಿಟಿ, ಅದನ್ನು ಉಳಿಸ್ಕೊಂಡು ಹೋಗು. ನಾನು ಕಳೆದ ಸಲ ಹೇಳಿದ್ದನ್ನೇ ಮತ್ತೀಗ ಹೇಳ್ತೀನಿ. ಲೋವರ್ ನೋಟ್ಸಲ್ಲಿ ಎಸ್ಪೆಷಲಿ ಲ್ಯಾಂಡ್ ಮಾಡುವಾಗ ಶೇಕಿ ಇದೆ, ಸಸ್ಟೈನ್ ಮಾಡೋದು ನೀನು ಅದನ್ನು ಸರಿ ಮಾಡ್ಕೊ. ತುಂಬ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ ವೆಲ್ ಸರ್. ಸುಮಾ ಅವರೇ ಚೆನ್ನಾಗಿ ಆಡಿದ್ರಿ ಇವತ್ತು. ಥ್ಯಾಂಕ್ ಯು ಸರ್. ಅಂತೂ ಗಂಡನ್ನು ಹುಡುಕೊಟ್ರಿ ಗೌರ ಅವ್ರಿಗೆ. ಅದು ಎಲ್ಲಿ ಕಲೆಕ್ಟ್ ಮಾಡಿದ್ದಮ್ಮ ಇದು ಜನಪದ ಗೀತೆ ಇದು? ಸರ್, ನಾನು ಜನಪದ ಹಾಡುಗಳು ಕಲಿಬೇಕಾದ್ರೆ ನಮ್ಮ ಕಲಿಸ್ಕೊಟ್ಟಿದ್ದು ಸರ್ ನಮ್ಮ ಗುರುಗಳು, ಅಂದರೆ ಸೋರಪಲ್ಲಿ ಚಂದ್ರಶೇಖರ್ ಅಂತ ಅವ್ರು ಕಲಿಸ್ಕೊಟ್ಟಿರೋದು ಸರ್. ಯಾರೇ ಕಲಿಸ್ಕೊಡ್ಲಿ ಚೆನ್ನಾಗಿತ್ತು ಬಿಡಿ. ಸಾಹಿತ್ಯ ಚೆನ್ನಾಗಿದೆ, ಒಳ್ಳೆ ಹಾಡು, ಒಳ್ಳೆ ನೀಟ್ ಪ್ರೆಸೆಂಟೇಷನ್ ಮೇಡಮ್ ಅವ್ರು ಹೇಳಿದಾಗೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪುಣ್ಯರಾಜು ಸರ್, ಇದು ಮೂಲ ಜನಪದ ಹಾಡು ಅಲ್ವಾ? ನೀವು ಒಂದು ಪದ ಸೇರಿಸಿದ್ದಕ್ಕೆ ಈ ಹಾಡನ್ನು ಬೇರೆ ಏನೋ ತಲೆ ಒಳಗಡೆ ಓಡೋಕ್ಕೆ ಶುರು ಆಯಿತು. ಬೇರೇನಿಲ್ಲ, ಗೌರಮ್ಮನಿಗೆ ಯಾರಿಷ್ಟ? ಪರಶಿವ ಬಿಟ್ಟು ಬೇರೆ ಯಾರಿಗಾನ ಕೊಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಅವರು ಕುಲಕಸಬನ್ನ ಯಾರ್ಯಾರು ಏನೇನು ಕುಲಕಸಬು ಮಾಡ್ತಾರೋ ಅವರೆಲ್ಲರನ್ನೂ ಕೇಳ್ಕೊಂಡು ಬಂದಾದ ಮೇಲೆ ಅವರು ಇಲ್ಲ ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಕೆಲಸಕ್ಕೆ ಸಹಕಾರ ನೀಡೋನು ಯಾರು? ಶಿವ. ಅವನನ್ನು ನಾನು ಮದುವೆ ಆಗ್ತೀನಿ, ಆ ಮೂಲಕ ಇವರೆಲ್ಲರನ್ನ ನಾನು ನೋಡ್ಕೊಳ್ತೀನಿ, ನಾನು ತಾಯಿಯಾಗಿರ್ತೀನಿ ಅಂತ ಹೇಳುವಂಥ ಒಂದು ಜನಪದ ಗೀತೆ. ಗಂಗೆ ಗೌರಿ ಕಥೆ ಎಲ್ಲ ಕೇಳಿದ್ರಲ್ವ ನೀವು? ಈ ಥರದ್ದು ಒಂದು ಪ್ರಕಾರದಲ್ಲಿ ಇದು ಒಂದು ಹಾಡು ಬರುತ್ತೆ. ಆದರೆ ಒಂದು ಪದ ನೀವು ಸೇರಿಸಿದ್ರಿಂದ ಒಂಚೂರು ಸಣ್ಣ ಗೊಂದಲ, 12ನೇ ಶತಮಾನದಿಂದ ಈಚೆಗೆ ಬಂತ, ಹಿಂದಕ್ಕೆ ಹೋಯ್ತಾ ಮುಂದಕ್ಕೆ ಹೋಯ್ತಾ, ಇದೆಲ್ಲ ಆಗತ್ತೆ. ಸ್ವಲ್ಪ ನೋಡಿಕೊಂಡು ಅದನ್ನ ಅಭ್ಯಾಸ ಮಾಡಿ. ಧನ್ಯವಾದಗಳು. ಸೂಪರ್. ಗುಡ್ ಲಕ್ಸ್ ಸುಮಾ, ನಿಮ್ಮ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು. ಮೂಡಲ ಮನೆಯ ಮುದ್ದು ಮಾದೇವ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಇನ್ನಸೆನ್ಸ್ಗೆ ಕಾಂಪಿಟೇಷನ್ ಕೊಡೋಂತ ನಮ್ಮ ಚೋಟ್ ಮೆಣಸಿನ್ಕಾಯಿ ಯಾರು? ಶಿವು. ಬಲ್ಲಿ ಜೋರಾದ ಚಪ್ಪಾಳೆ. ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ.
ಮನವು ನಿಮ್ಮಲ್ಲಿಗುವುದು ಅಭಯ ನೀಡೆಯ ಸ್ವಾಮಿ. ನನ್ನ ಮನವು ನಿಮ್ಮಲ್ಲಿಗುವುದು ಅಭಯ ನೀಡೆಯ. ಹಸುರುಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ. ಹಸುರುಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ. ಬಿಸಿಲು ಮಳೆಗೆ ಬೆವರದಂತೆ ಹೆಸರ ಹೇಳುವೆ ಸ್ವಾಮಿ, ನಿಮ್ಮ ಹೆಸರ ಹೇಳುವೆ. ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ. ನನ್ನ ಮನವು ನಿಮ್ಮಲ್ಲಿಗುವುದು ಅಭಯ ನೀಡೆ. ಬೆಳ್ಳಿ ಬೆತ್ತದ ಈ ಮಗಳಂತೆ ಕರಗಿ ಬೀಳುವೆ. ಬೆಳ್ಳಿ ಬೆತ್ತದ ಈ ಮಗಳಂತೆ ಕರಗಿ ಬೀಳುವೆ. ಎಷ್ಟೋ ಜನ್ಮದ ಪಾಪ ತೊಳೆದು ಪಾದ ಸೇರುವೆ. ನಾ ಎಷ್ಟೋ ಜನ್ಮದ ಪಾಪ ತೊಳೆದು ಪಾದ ಸೇರುವೆ ಸ್ವಾಮಿ, ನಿಮ್ಮ ಪಾದ ಸೇರುವೆ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆಯ. ಮಾದೇವ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆಯ. ಬಾಳಿನಲ್ಲಿ ಯಾರು ಇಲ್ಲ ದಾರಿ ತೋರೆಯ. ನನಗೆ ಬಾಳಿನಲ್ಲಿ ಯಾರು ಇಲ್ಲ ದಾರಿ ತೋರೆಯ. ಬೇಗ ಬಾರೆಯ ಮೂಡಲ ಮಲೆಯ ಮುದ್ದು ಮಾದೇವ್ ದಾರಿ ತೋರೆಯ. ನನ್ನ ಮನವು ನಿನ್ನಲ್ಲಿಗುವುದು ಅಭಯ ನೀಡೆಯ ಸ್ವಾಮಿ. ನನ್ನ ಮನವು ನಿಮ್ಮಲ್ಲಿಗುವುದು ಅಭಯ ನೀಡೆಯ. ಬೇಗ ಬಾರೆಯ ದಾರಿ ತೋರೆಯ ಮಾದೇವಾ. ನೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಣೋ. ಏನ್ ಗೊತ್ತಾ, ಇವನ್ ಪರ್ಫಾರ್ಮೆನ್ಸ್ಗೆ ಅಲ್ಲೆಲ್ಲ ಬಂದು ಎದ್ ನಿಂತ್ಕೊಂಡು ನೋಡ್ತಾ ಇದ್ರು. ನಾನು ಆರಾಮಾಗಿ ಕುತ್ಕೋತಾ ಇದ್ದೆ, ಎದ್ ನಿಂತ್ಕೊಂಡು ನೋಡಿದೆ. ಈ ತರ ಮಹಾದೇವನ್ ಕರೆದ್ರೆ ಎಲ್ಲೋ ಬರ್ತಾರೆ ಮಹಾದೇವ. ಆಮೇಲೆ ಏನೋ ಆಡ್ದೆ, ಫುಲ್ ಫೀಲಿಂಗ್ ಅಲ್ಲೆಲ್ಲ ಆಡ್ತಾ ಇದ್ದಲ್ಲೋ. ನೀನ್ ಆಡ್ಬೇಕು ಸಾಂಗು. ದುಃಖದಲ್ಲಿ ನೀನ್ ಆಡ್ದ, ನೀನ್ ಹೇಳ್ಬಿಡು ಮಗ. ನೀನ್ ದುಃಖದಲ್ಲಿ ಆಡ್ದ ಎಲ್ಲ ಒಂದ್ ಹನಿ ಕಣ್ಣೀರು ಬಂದಿಲ್ಲ ನಿನ್ಗೆ? ಹೆಂಗ್ ದುಃಖದಲ್ಲಿ ಆಡ್ದೆ ಹೇಳು?
ತಂದೆ ತಾಯಿ ಬಂದು ಬಳಗ ಎಲ್ಲ ನೀನಯ್ಯ ಮಾದೇವಾ. ಮಾದೇವ ನೀನೇ ಕಾಪಾಡ್ಬೇಕು ನಮ್ ಜಡ್ಜಸ್ನು ನಮ್ಮನ್ನು ಎಲ್ಲರನ್ನು. ಅರ್ಚನಾ ಮ್ಯಾಮ್ ಈ ದುಃಖ ಭರಿತ ಸಾಂಗ್ ಅಲ್ಲ ನನಗೆ ನಕ್ಕು ಕಣ್ಣಲ್ಲಿ ನೀರು ಬರ್ತಾ ಇದೆ. ದುಃಖದಿಂದ ಕಣ್ಣಲ್ಲಿ ನೀರು ಬಂದಿದ್ದಲ್ಲ, ನೀನ್ ದುಃಖದಲ್ಲಿರ್ಬೇಕಲ್ಲ. ಆನಂದ ಬಾಷ್ಪನು ಅಲ್ಲ ಇದು, ಅದಕ್ಕೂ ಮೀರಿದ್ದು. ಅದಕ್ಕೂ ಮೀರಿದಾವೆ. ಇವನು ನಮ್ಮ ಶೋಗೆ ಸಿಂಗರ್ ಅಲ್ಲ, ಇವನು ಎಂಟರ್ಟೈನರ್. ಅಲ್ಲ ಹೋಗ್ತಾ 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 ದುಃಖ ಜಾಸ್ತಿ ಅವನದ್ದು ಭಾವನೆಗಳು ಎಷ್ಟು ಕಟ್ಟೆ ಹೊಡ್ಕೊಂಡು ಹೋಯ್ತು ಅಂದ್ರೆ ಅಪ್ಪ ಅಯ್ಯೋ ಅಮ್ಮ ಅಂತೆಲ್ಲ ಅಪ್ಪನೂ ಶ್ರುತಿ ಇಲ್ಲ, ಮಾದೇವ ಅದು ಎಲ್ಲೋ ಪಾಪ ಅವ್ರು ಯಾವುದೋ 7 ಬೆಟ್ಟ ದಾಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾವಾಗಲೂ. ಬೇಗ ಬಾರೆಯ ಅಂತ ಯಾರು ಬರಲ್ಲ, ನಾ ಖಂಡಿತ ಬರಲ್ಲ, ನನ್ನನ್ನು ಬಿಟ್ಬಿಡು ಅಂತ. ಒಳ್ಳೆ ಮಜಾ ಕಣೋ. ಆಮೇಲೆ ಇವನೇನೋ ತಪ್ಪು ಮಾಡಿಬಿಡೋದು, ಆಮೇಲೆ ಅವ್ರ ಕಡೆ ನೋಡ್ಬಿಟ್ಟು ಹಿಂಗನ್ನೋದು. ಅವರೇ ಹೆದರ್ಕೊಂಡ್ಬಿಟ್ರು ಒಂದ್ಗಳಿಗೆ. ಬಿಸಿಲು ಮಳೆಗೆ ಒಳ್ಳೆ ಜಾಣ ಕಣೋ ನೀನು, ಭಯಂಕರ ಟ್ಯಾಕ್ಟಿಕ್ಸ್ ನಿಂದು. ಆಮೇಲೆ ಅಬ್ಸರ್ವ್ ಮಾಡು ನೀನು, ಅವ್ನು ಹೈ ಪಿಚ್ಗೆ ಹೋದಂಗೂ ಅವ್ನು ಹಿಂಗೆ ನಿಂತಿರ್ತಾನಲ್ಲ, ಹೈಟ್ ಒಂದು ಚೂರು ಎತ್ತರ ಆಗ್ತಾ ಇರತ್ತ ಅನ್ನೋದು. ಆ ಕಾಲಿ ಪಾದ ಹಿಂಗಿರೋದು ಹಿಂಗಾಗತ್ತೆ. ಎಲ್ಲಿಂದ ಬಂದೆ ಮರೆಯ ನೀನು, ಯುನೀಕ್ ಪೀಸ್ ಕಣೋ ನೀನು. ನಿಂತರ ಯಾರನ್ನೂ ಇಂದ ನೋಡಿಲ್ಲ, ಮುಂದೆ ನೋಡೋಕ್ಕೆ ಸಾಧ್ಯನೂ ಇಲ್ಲ. ಮಸ್ತ್ ಮೋಲ ನೀನು ಹಿಂಗೆ ಖುಷಿಯಾಗಿರಪ್ಪ, ಎಲ್ರಿಗೂ ಹಿಂಗೆ ಸಂತೋಷ ಕೊಡ್ತಾ ಇರೋ. ಹಾಡಿನ ಬಗ್ಗೆ ನಾನು ಹೇಳಕ್ಕೆ ಏನೂ ಇಲ್ಲ ನನ್ನ ಹತ್ರ, ಯಾಕಂದ್ರೆ ಹೇಳಿ ಪ್ರಯೋಜನ ಇಲ್ಲ. ಸುಖವಾಗಿರಪ್ಪ. ನೀವುಗಳು ನಾನು ನಗಿಸ್ತಾ ಇದ್ರಿ, ನಾನು ನೋಡ್ತಾ ಇದ್ದೆ, ಅದಕ್ಕೆ ಅವ್ನು ನಗ್ತಾ ಇದ್ದಿದ್ದು. ಅಲ್ಲ ಕಳ್ಳ, ಅವ್ನು ಇನ್ನೊಂದು ಏನು ಮಾಡ್ದ ಗೊತ್ತಾ, ಏನದು ಜನ್ಮದ ಪಾಪ ತೊಳೆದು ಏನೋ ಹೇಳ್ದ. ಸೆಕೆಂಡ್ ಟೈಮ್ ಹೇಳ್ತಾ ಜನ್ಮದ ಏನೋ ಪಾದ ತೊಳೆದು ಪಾಪ ಅಂತ ಹೇಳ್ಬಿಟ್ಟ. ಹೇಳಕ್ ಹೊರಟಿದ್ಯೋ ಇಲ್ವೋ? ನಾ ಎಷ್ಟೋ ಜನ್ಮದ ಪಾಪ ತೊಳೆದು ಪಾದ ಸೇರುವೆ. ಕಣ್ಣು ಮಾತ್ರ ಹಿಂಗ್ ಮುಚ್ಕೊಂಡ್ಬಿಡ್ತಾನೆ, ಅದೇ ದುಃಖ ಅವನಿಗೆ ಅಷ್ಟೇ. ಬರೀ ಓವರ್ ಆಕ್ಟಿಂಗು. ಚೆನ್ನಾಗಿರೋ. ಥ್ಯಾಂಕ್ ಯು ಮುನಿರಾಜು ಸರ್. ಈ ಒಂದು ಆಲಾಪ್ ಮಾಡ್ದಲ್ಲ ಬೇಸಲ್ಲಿ, ಅಲ್ಲಿಂದ ಶುರುವಾಯ್ತು. ಪಲ್ಲವಿ ಆದ್ಮೇಲೆ ಚರಣ ಹಾಡು ನೆತ್ಕೋಬೇಕಾಗಿರೋದು ನೀನಾ ಕಿರಣ? ನಾನು ಸರ್. ನೀನೇ ತಾನೆ? ಹ್ಞೂ ಸರ್. ನೀನ್ ಎತ್ಕೋ ಅಂತ ಅವ್ನಿಗೆ ಹೇಳ್ತಾ ಇದೀಯಾ? ಅವನೇನು ಎತ್ಕೋತಾನೆ ಪಾಪ ಕಿರಣ ಅಲ್ವಾ? ಒಟ್ಟಾರೆ ನಾಟಕಗಳೆಲ್ಲ ಮಧ್ಯದಲ್ಲಿ ಸೀರಿಯಸ್ ಆಗಿ ಒಂದು ನಾಟಕ ಹೋಗ್ತಾ ಇರ್ತದೆ, ಅದು ನೋಡಕ್ ಬೋರ್ ಆಗ್ತಿರ್ತದೆ. ಆ ಸೀರಿಯಸ್ ನಾಟಕದ ಬೋರ್ನಲ್ಲಿ ಮಧ್ಯದಲ್ಲಿ ಒಂದು ಬಣ್ಣದ ವೇಷ ಹಾಕೊಂಡು ಎಲ್ಲ ಆಡ್ಕೊಂಡು ಡ್ಯಾನ್ಸ್ ಗಿನ್ಸ್ ಮಾಡ್ತಿರ್ತಾರಲ್ಲ, ಆ ರೀತಿ ಹಾಸ್ಯ ಪಾತ್ರ ಅಂತ ಹೇಳ್ತೀವಿ. ಹಾಸ್ಯ ಬರುತ್ತೆ ಮಧ್ಯದಲ್ಲಿ, ತಮಾಷೆಗಾರರು ಅಂತ ಬರ್ತಾರೆ. ಆ ತಮಾಷೆಗಾರರು, ಅದಕ್ಕೆ ನಮ್ಮ ಶೋನಲ್ಲಿ ನೀನು ಒಳ್ಳೆ ದೃಷ್ಟಿ ಬೊಂಬೆ. ನೀನಿರೋದು ಒಂದು ರೀತಿಲಿ ನಮಗೆಲ್ಲ ಒಂದು ರೀತಿ ಹೊಸ ಥರದ ಎನರ್ಜಿ ಸಿಗ್ತಾ ಇದೆ. ಬಟ್ ಹೇಳ್ತೀನಿ, ಇವನಿದ್ದಲ್ಲಿ ನಗು ಇರುತ್ತೆ. ಕರೆಕ್ಟ್. ಶಿವು, ನೀನು ತಲೆ ಕೆಡಿಸ್ಕೋಬೇಡ, ಯಾರು ಏನು ಹೇಳಿದ್ರು ನಾನು ನಿನ್ನ ಜೊತೆ ಇರ್ತೀನಿ. ಹ್ಞೂ ಸರ್, ಆಯ್ತು ಸರಿ. ನೀನು ಹಾಡ್ತಾನೆ ಇರಬೇಕು. ನೋಡು, ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು ನೀನು. ಬಟ್ ಎಲ್ಲರಿಗೂ ನೀನು ಎಂಟರ್ಟೈನ್ ಮಾಡಿದೆ ಅಂತಲ್ಲ, ಅದು ನಿನ್ನ ಪ್ರಯತ್ನ. ನಾನು ಸರಿ ಆಡ್ತಾ ಇದ್ದೀನಿ, ನೀವು ವಾದ್ಯವರು ತಪ್ಪು ನುಡಿಸ್ತಾ ಇದ್ದೀರಾ, ನೀವು ಬನ್ನಿ. ಸರ್, ಆಯ್ತು ಸರಿ ಸರಿ ಸರ್. ಧೈರ್ಯ ನಿಂದು, ಧೈರ್ಯ ಕಣೋ. ನೀನು ಹಂಗೆ ಹಾಡ್ತಾ ಇರಬೇಕು, ಅದರಲ್ಲಿ ಏನಿಲ್ಲ. ಒಳ್ಳೆ ಗಾಯಕನಾಗ ನೀನು ಖಂಡಿತ ಆಗ್ತೀಯ. ನೀನು ಸ್ವಲ್ಪ ಆಡೋಕ್ಕಿಂತ ಮುಂಚೆ ತಯಾರಿ ಮಾಡ್ಕೊ ಬರ್ಬೇಕಪ್ಪ ನೀನು. ಅವ್ರ ಹತ್ರ ಆಗ್ಲೇ ನೀನು ಅವಾಗಲೇ ಸ್ವಲ್ಪ ಮೊದಲೇ ನೀನು ಸ್ವಲ್ಪ ತಿಳ್ಕೊಬೇಕಿತ್ತು. ಎಲ್ಲೋ ಪ್ರಾರಂಭ ಮಾಡಿದೆ, ಎಲ್ಲೆಲ್ಲೋ ಹೋಗ್ಬಿಟ್ಟೆ. ಹಂಗಾಗಿ ಒಂದು ರೀತಿ ಗೊಂದಲ ಆಯಿತು ನಮ್ಮೆಲ್ಲರಿಗೂ. ಸರಿ ಮಾಡ್ಕೊ, ಏನು ತೊಂದರೆ ಇಲ್ಲ. ಸರ್ ಆಕ್ಚುಲಿ ಏನ್ ಗೊತ್ತಾ, ಇವ್ನು ಮುಂಚೆನೆ ಬರ್ತಾನೆ, ಎಲ್ಲರಿಗಿನ್ನ ಮುಂಚೆ, ನಾನ್ ಬರೋಕ್ಕಿಂತ ಮುಂಚೆನೂ ಬಂದಿರ್ತಾನೆ. ಊರೆಲ್ಲ ಓಡಾಡ್ತಾ ಇರ್ತಾನೆ ಸರ್. ಒಂದ್ ಪ್ರಾಕ್ಟೀಸ್ ಮಾಡಿದ್ ನೋಡಿಲ್ಲ, ಇನ್ನೇನ್ ಬರ್ಬೇಕು ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತ್ಕೊಳ ಅಂತ ಹೇಳ್ತಾನೆ. ಅವಾಗ ಅವ್ರು ಕರೆಕ್ಟ್ ಮಾಡಕ್ ಹೋದ್ರು, ನಮ್ ಗುರುಗಳು ಹೇಳ್ಕೊಟ್ಟಿರೋದ ಹಿಂಗೆ, ನಾನು ಹಾಡೋದೇ ಹಿಂಗೆ
ಆಮೇಲೆ ಅಥವಾ ಅಲ್ಲಿ ಕೂತ್ಕೊಂಡು ಎಲ್ಲಾರ್ಗೂ ಕೈ ಹಿಂಗ್ ತೋರಿಸ್ತಾನೆ, ವಿಚ್ ಮೀನ್ಸ್ ನೀನ್ ಹೈ ಪಿಚ್ ಅಲ್ಲಿ ಆಡು, ನೀನ್ ಆಡ್ತಾ ಇಲ್ಲ ಸರಿಯಾಗಿರೋ ಪಿಚ್ ಅಲ್ಲಿ ಅಂತ ಅಲ್ವಾ ಮಿಲಿಂದ್? ಏನಪ್ಪ ನೀನು ರಾಜ್ಕುಮಾರ, ನಿನ್ ದುಃಖದ ಫೇಸ್ ಎಷ್ಟು ಕ್ಯೂಟ್ ಆಗಿದೆಯೋ. ಖುಷಿ ಆಯ್ತಾ? ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ರಮ್ಯಾ ಆನ್ ಸ್ಟೇಜ್ ಪ್ಲೀಸ್. ಅಂಬಿಗರಣ್ಣ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಅಂಬಿಗರಣ್ಣ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಅಂಬಿಗರಣ್ಣ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಅಕ್ಕ ತಂಗೇರಾರು ಮಂದಿ ನನ್ನ ಕೂಸೊಂದೇಳು ಮಂದಿ ಅಕ್ಕ ತಂಗೇರಾರು ಮಂದಿ ನನ್ನ ಕೂಸೊಂದೇಳು ಮಂದಿ ನನಗಿಂತ ಚೆಲುವೆ ಬರ್ತಾಳೋ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ 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 ಬಾಳೆಯ ಬನದಾಗ ಬಾಲ್ಯಾರು ಬರುತ್ತಾರೋ ಬಾಳೆಯ ಬನದಾಗ ಬಾಲ್ಯಾರು ಬರುತ್ತಾರೋ ಭಾಗ್ಯವಂತನ ಮಗಳೇನೋ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಅಂಬಿಗರಣ್ಣ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ 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 ರಮ್ಯಾ ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ನಾನು ಆರಾಮಾಗಿದ್ದೀನಿ. ಅಂಬಿಗರಣ್ಣ ಈ ಗಾನಸಿಂಚನ ಹೊಳೆಯಲ್ಲಿ ನೆಕ್ಸ್ಟ್ ರೌಂಡಿಗೆ ನಿಮ್ಮನ್ನ ಪುಷ್ ಮಾಡ್ತಾರ ನೋಡೋಣವಾ? ನಮ್ಮ ತೀರ್ಪುಗಾರರನ್ನ ಕೇಳೋಣವಾ? ಅರ್ಚನಾ ಮ್ಯಾಮ್ ಚೆನ್ನಾಗಿತ್ತು ನೀನು ಲಿಂಕ್ ಮಾಡಿದ್ದು. ಥ್ಯಾಂಕ್ ಯು. ಹಾಂ, ಅಂಬಿಗರ ತಂಗಿ ಚಂದ ಹಾಡ್ದೆಮ್ಮ. ನಿನ್ನಲ್ಲೂ ಬಹಳ 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 ದೊಡ್ಡ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ.
ಈ ವೇದಿಕೆಯ ಎಲ್ಲರಿಗೂ ಇದನ್ನು ಹೇಳೋದು, ಈ ವೇದಿಕೆ ನಿಮಗೆ ಬರೀ ಒಂದು ಎಕ್ಸ್ಪೋಜರ್ ಅಷ್ಟೇ ಕೊಡ್ತಾ ಇಲ್ಲ. ಲೈವ್ ಹಾಡೋದು, ಇನ್ಸ್ಟ್ರೂಮೆಂಟ್ ಜೊತೆ ಹೇಗೆ ಹಾಡೋದು, ಮೈಕ್ ಹಿಡಿದು ಹೇಗೆ ಹಾಡೋದು, ಈ ಎಲ್ಲ ಎಕ್ಸ್ಪೀರಿಯನ್ಸ್ ಜೊತೆಗೆ ನೀವು ಎಷ್ಟು ದಿವಸಗಳ ಕಾಲ ನೀವೆಲ್ಲರೂ ಇಲ್ಲಿರ್ತಿರೋ ಗೊತ್ತಿಲ್ಲ, ಆದರೆ ಇರೋಷ್ಟು ದಿವಸವೂ ನಿಮಗೆಲ್ಲ ಒಂದು ಪ್ರತಿದಿನವೂ ಒಂದು ಕಲಿಕೆ ಆಗ್ತಾಯಿದೆ ಅಲ್ವಾ. ಸೊ ನೀವು ಈ ವೇದಿಕೆಯಿಂದ ಹೋಗೋ ಹೊತ್ತಿನಲ್ಲಿ ಎಲ್ಲರೂ ಪರಿಪೂರ್ಣ ಗಾಯಕ ಗಾಯಕಿಯರಾಗಿ ಹೋಗಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರೂ ಪ್ರೊಫೆಷ್ನಲ್ ಸಿಂಗರ್ಸ್ ಆಗಬೇಕು, ಎಲ್ಲರಿಗೂ ಆಮೇಲೆ ಒಳ್ಳೊಳ್ಳೆ ಅವಕಾಶಗಳ ಬಾಗಿಲು ತೆಗಿಬೇಕು, ಇದೇ ನಮ್ಮೆಲ್ಲರ ಆಸೆ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಅಪರೂಪದ ಧ್ವನಿ ನಿಂದು. ಅಂಬೇಗರಣ್ಣ ನೀ ಬಂದು ಹೊಳೆಯ ದಾಟಿಸೋ. ಆಮೇಲೆ ಈ ಆಹಿರ್ ಭೈರವ್ ಫೋಕ್ಗೆ ಹಾಕಿರೋದು ತುಂಬ ಎಲ್ಲೂ ಕೇಳಿರಲಿಲ್ಲ. ಈ ರಾಗ ಫೋಕಲ್ಲಿ ಬಳಸಿರೋದೇ ತುಂಬ ಕಮ್ಮಿ. ಈ ರಾಗದಲ್ಲಿ ಕೇಳಿಬಿಟ್ಟು ಏನೋ ತುಂಬ ರಿಫ್ರೆಶಿಂಗ್ ಆಗಿತ್ತು ಹಾಡು. ಆಮೇಲೆ ನೀನು ಸ್ಟಾರ್ಟಿಂಗ್ ಆಲಪ್ ಆಟ್ಲಿಪ್ ತಗೊಂಡೆಲ್ಲ, ಅಂಬೇಗರಣ್ಣ ಆವಾಗ ಇದು ಯಾವ ರಾಗ ಅಂತ ಗೊತ್ತಾಗಿಲ್ಲ, ಸ್ವಲ್ಪ ಶೇಕಿಯಾಗಿತ್ತು ನೀನು ಆಲಾಪ್ ತಗೊಂಡಿದ್ದು, ಯಾವ ಸ್ವರಗಳು ಬಂತು ಅಂತ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ನಿನಗೆ ಒಂದು ಹಿಡಿತ ಸಿಕ್ತು ಹೋಗ್ತಾ ಹೋಗ್ತಾ. ಚರಣದಲ್ಲಿ ಬಹಳಷ್ಟು ಕಡೆ ಶಾರ್ಪ್ ಆಯಿತು. ನೀನು ಅದನ್ನೊಂಚೂರು ಹಿಡ್ತಕ್ಕೆ ತೊಗೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಬಟ್ ಅದರ್ವೈಸ್ ತುಂಬ ಚೆನ್ನಾಗಿ ಹಾಡ್ದು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಇದು ಬಹುಶಃ ರಂಗಗೀತೆ ಹೌದು ಸರ್. ಅಲ್ವಾ? ಈ ಯಾರ ರಚನೆ ಅಂತ ಏನಾದ್ರು ಗೊತ್ತಿದೆಯಾ? ನನಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ನಿಮ್ಗೆ ಇಲ್ಲ, ನನಗೆ ಸಿಕ್ಕಿದ್ದು ಒಬ್ಬರು ಹಾಡ್ತಾ ಇದ್ದಿದ್ದನ್ನು ಅವ್ರ ನಂಬರು ಸಿಕ್ಕಿರಲಿಲ್ಲ. ಹಾಡು ಹಾಡಲೇಬೇಕು ಅಂತ ತಗೊಂಡು ಕೇಳಿ ತಗೊಂಡಿದ್ದು. ತಗೊಳ್ಳಿ. ಯಾಕೆಂದರೆ ಬರಹಗಾರರಿಗೆ ನಾವು ಒಂದು ಗೌರವ ಕೊಡಬೇಕಾಗುತ್ತೆ. ಕ್ಷಮೆ ಇರಲಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದಕ್ಕೆ. ಯಾವ ನಾಟಕದ ಸನ್ನಿವೇಶದಲ್ಲಿ ಬಳಸ್ತೀರಿ ಇದನ್ನು? ಅದು ನಮ್ಮ ಹಕ್ಕಿಕತೆಯಲ್ಲಿ ಒಂದು ಕಡೆ ನಾವು ಪೊಪೆಟ್ ಶೋ ಅಂತ ಮಾಡಿದ್ವಿ. ಅದರಲ್ಲಿ ಮಧ್ಯದಲ್ಲಿ ಒಂದು ಹಕ್ಕಿದು ಸೀನ್ ನಡೆಯುತ್ತೆ, ಆವಾಗ ತಗೊಂಡಿದ್ದು. ಈ ಹಾಡು ಕೇಳಿದಾಗ ನನಗೆ ಜನಪದದ ಇನ್ನೊಂದು ಹಾಡು ನೆನಪಾಗ್ತಾ ಇತ್ತು. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಓಹೋ ಕರೆಯುತ್ತಾರೋ ನಿನ್ನ ಮೊದಲ ಕೂರಿಗೆ. ಇದು ನೆನಪಾಗ್ತಾ ಇತ್ತು. ಸ್ವಲ್ಪ ಈ ಥರದ ಹಾಡುಗಳು ಅಪರೂಪನೇ ಮೇಡಮ್ ಹೇಳ್ದಂಗೆ ಜನಪದದಲ್ಲಿ ಅಪರೂಪನೇ. ಬಟ್ ಮೇಡಮ್ ಹೇಳಿದಷ್ಟು ಸತ್ಯ. ಒಳ್ಳೇದಾಗ್ಲಮ್ಮ. ಇನ್ನಷ್ಟು ಒಂದಷ್ಟು ಮೂಲ ಜನಪದ ಹಾಡುಗಳನ್ನು ನಿನ್ನ ಧ್ವನಿನಲ್ಲಿ ಕೇಳಬೇಕು ಅನ್ನೋ ಆಸೆ ನನಗೀಗ ಹೆಚ್ಚಾಗ್ತಿದೆ. ರಂಗಗೀತೆಗಳನ್ನೇ ಇಲ್ಲಿವರೆಗೂ ಎಲ್ಲ ಸಂಚಿಕೆಗಳಲ್ಲೂ ರಂಗಗೀತೆಗಳನ್ನೇ ಹಾಡಿದ್ಯಾ. ಒಂದು ಯಾವುದಾದ್ರೂ ಮೂಲ ಜನಪದ ಗೀತೆಯನ್ನು ಪ್ರಯತ್ನ ಮಾಡಿ ಹಾಡಿದ್ರೆ ನನಗದನ್ನು ಕೇಳಲಿಕ್ಕೆ ಇಷ್ಟ ಆಗುತ್ತೆ ನಿನ್ನ ಧ್ವನಿನಲ್ಲಿ. ಓಕೆ ಸರ್, ಆಗ್ಬೋದಮ್ಮ. ಧನ್ಯವಾದ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ರಮ್ಯಾ ಅವರೇ, ಅದೇ ನನಗನ್ನಿಸ್ತು ಇದು ಯಾವುದೋ ದಾಸರ ಪದ ಇರಬೇಕು ಅಂತ. ಮೊದಲು ಅಂಬೀಗ ನಾನಿನ್ನ ನಂಬಿದೆ ಅಂತೇಳಿ ಜಗದಂಬಾರಮಣನ ನಂಬಿದೆ ಅಂತ ಬಂತದ್ದು, ಅದೇ ಟ್ಯೂನ್ ಥರ ಫಾಲೋ ಆಗ್ತಾ ಇತ್ತಿದ್ದು. ಆದರೆ ಇದು ರಂಗಗೀತೆ ಅಂತ ನಮಗೆ ಮುನ್ರಾಜ್ ಅವರು ಹೇಳಿದ ಮೇಲೆ ಗೊತ್ತಾಯಿತು. ಮೇಡಮ್ ಎಲ್ಲ ಸೂಕ್ಷ್ಮಗಳನ್ನು ಹೇಳಿದ್ದಾರೆ. ಬಟ್ ಅವರು ಹೇಳಿದ್ರಲ್ಲಿ ಒಂದು ಸತ್ಯ ಇದೆ. ನೀವು ಎಷ್ಟೊಂದು ಹೊಸ ಹೊಸ ಹಾಡುಗಳನ್ನು ನೀವು ಬೇರೆಯವರಿಂದನೂ ಕಲಿಯೋಕ್ಕೆ ಅವಕಾಶ ಇರುತ್ತೆ. ಯಾವುದೋ ಕಾರಣಕ್ಕೆ ಎಲಿಮಿನೇಟ್ ಆದ್ವಿ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿಗೆ ಬರದೇ ಇರೋದು ಬೇಡ. ನೀವು ಬರಬೇಕು ಅಂತ ಬಂದಾಗ ಇನ್ನು ನಿಮ್ಮದು ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಎಲ್ಲ ಆಗುತ್ತೆ. ಬೇರೆಯವ್ರಿಗೆ ನಾನು ಜನರಲಾಗಿ ಹೇಳ್ತಾ ಇದ್ದೀನಿ. ಹಾಗೆ ನೀವು ಚೆನ್ನಾಗಿ ನೀಟ್ ಪ್ರೆಸೆಂಟೇಷನ್ ಇತ್ತಮ್ಮ ನಿಮ್ಮ ಹಾಡು. ಖುಷಿ ಆಯಿತು ಕೇಳಲಿಕ್ಕೆ. ಥ್ಯಾಂಕ್ ಯು ಸರ್. ಸೂಪರ್. ಸರ್ ಹೇಳಿದಾಗೆ ಕಲಿಕೆಗೆ ಕೊನೆ ಇಲ್ಲ. ಸಾಹಿತ್ಯ ಆಗಿರ್ಬೋದು, ಜನಪದ ಗೀತೆಗಳಾಗಿರ್ಬೋದು, ನಿಮಗೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ಕೋತಿದ್ದೀರಿ. ಆ್ಯಂಡ್ ಎಲ್ಲರೂ ಪ್ರತಿದಿನ ಇಂಪ್ರೂವ್ ಆಗ್ತಿದ್ದೀರಿ. ಅದೇ ಮೇಡಮ್ ಹೇಳ್ತಾ ಇದ್ರಲ್ಲ, ನಮಗೆ ಈ ಸಾರಿ ನಮಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಚೂಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಆ ಸಾಲಿನಲ್ಲಿ ಸಾಕಷ್ಟು ಹೆಸರುಗಳಿದೆ ಅಂತ. ಆ ಸಾಲಿನಲ್ಲಿ ಎಲ್ಲರ ಹೆಸರು ಬರಲಿ, ನಮ್ಮ ಆಶಯ ಅದು ಅಂತ ಹೇಳ್ತಾ ಯಾವುದಾದರೂ ಒಂದು ಕಲೆಯನ್ನು ಆಸ್ವಾದಿಸೋ, ಒಂದು ಕಲೆಯಲ್ಲಾದರೂ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಮನೋಭಾವ ನಿಮ್ಮೆಲ್ಲರದು ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಮಾಡಬಹುದೇ ಅನ್ಯಾಯಕಾರಿ ಬ್ರಹ್ಮ
ಪಡೆದಮ್ಮ ನ್ಯಾರು ಕಾಣಿ ಹೊಡೆದಂತ ತಾಯವ್ವ ಬಿಟ್ಟಂಗ ಇರುವಳು ಮರತಂಗ ಇರುವಳವ್ವ ಮರತಂಗ ಇರುವಳವ್ವ ರಗವ ಚಂದ ನೋಡಿ ಜೋಗಿಯ ರೂಪಗಳ ನೋಡಿರವ್ವ ಆ ಜೋಗಿಯ ರೂಪಗಳ ನೋಡಿರವ್ವ ಎಷ್ಟೊತ್ತು ಕೇಳಿದರು ಮನಸ್ಸಿಗೆ ಸಂತೋಷವೋ ಎಷ್ಟೊತ್ತು ಕೇಳಿದರು ಮನಸ್ಸಿಗೆ ಸಂತೋಷವೋ ಮನಸ್ಸಿಗೆ ಸಂತೋಷ